ನಮಗೆಲ್ಲರಿಗೂ ತಿಳಿದಿರುವಂತೆ ಕಳೆದ 20 ದಿವಸಗಳ ಹಿಂದಿನಿಂದ ಫಲ್ಗುಣಿಯ ಸೇತುವೆ ಇದನ್ನ ಬಂದ್ ಮಾಡಲಾಗಿದೆ. ಬಂದ್ ಅಂದರೆ ನಿರ್ಬಂಧ ಹಾಕಲಾಗಿದೆ. ನಮ್ಮ ಬಸ್ಸು ಮತ್ತೆ ಶಾಲಾ ವಾಹನ ಅದರ ಜೊತೆಗೆ ಹೆವಿ ವೆಹಿಕಲ್ಗೆ ಇಲ್ಲಿ ಅವಕಾಶ ಕೊಡುವುದಿಲ್ಲ ಅಂತೇಳಿ ಜಿಲ್ಲಾಡಳಿತ ಯಾವುದೇ ಸ್ಥಳೀಯ ಆಡಳಿತದ ಅಥವಾ ಜನಪ್ರತಿನಿಧಿಗಳ ಅಥವಾ ಊರಿನ ಮುಖಂಡರ ಅಭಿಪ್ರಾಯ ತೆಗೆದುಕೊಳ್ಳದೆ ಏಕಾಏಕಿ ಸೂಚನಾ ಫಲಕವನ್ನು ಅಳವಡಿಸಿ ಇಲ್ಲಿ ನಿರ್ಬಂಧ ಹಾಕಲಾಗಿದೆ. ಇವತ್ತಿನವರೆಗೂ ಅದರ ಧಾರಣಾ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಯಾಕಂತ ಕೇಳಿದ್ರೆ ಅದರ ಯಾವುದೇ ವರದಿಯನ್ನ ಈವರೆಗೆ ಸಾಮಾಜಿಕ ಆಗಲಿ ಅಥವಾ ಮುಖಂಡರಿಗೆ ಯಾರಿಗೂ ತಿಳಿಸಿರುವುದಿಲ್ಲ. ಆದ್ರಿಂದ ನಾವು ಈ ಬಗ್ಗೆ ಸಾರ್ವಜನಿಕರು ಸೇರಿ ನಾವು ಇದನ್ನ ಪ್ರತಿಭಟನೆ ಮಾಡುವುದಂತೇಳಿ ನಿಶ್ಚಯಿಸಿದ್ದೇವೆ. ಯಾಕಂತ ಕೇಳಿದ್ರೆ ಇಡೀ ಊರಿಗೆ ತೊಂದರೆ ಆಗ್ತಿದೆ. ಇದು ಇಲ್ಲಿ ಇತಿಹಾಸ ಪ್ರಸಿದ್ಧ ಪೊಳಲಿ ದೇವಸ್ಥಾನ ಇರೋದ್ರಿಂದ ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಸೇತುವೆಯಲ್ಲಿ ನಡೆದುಕೊಳ್ಳುವಂತ ವ್ಯವಸ್ಥೆ ಇವತ್ತಾಗಿದೆ. ಗ್ರಾಮಾಂತರ ಪ್ರದೇಶಗಳಿಗೆ ಅದರಲ್ಲಿ ಪಲ್ಲಿಪಾಡಿ, ಕರಿಯಂಗಳ, ಗುಂಡಿಗಮೀರು, ಈ ಕಡೆ ಪರಂಗಿಪೇಟೆ, ಬಡಗಬೆಳ್ಳೂರು, ಕೊಲ್ತಮಜಲ ಅಥವಾ ಅಮ್ಮುಂಜೆ ಕಲೆ ಅಲ್ಲಿಗೆ ಹೋಗುವಂತ ಬಸ್ಸಿಗೆ ಇವತ್ತು ವ್ಯವಸ್ಥೆ ಇಲ್ಲದಂತಾಗಿದೆ. ಮಂಗಳೂರಿಗೆ ಹೋಗುವಂತ ಕೂಲಿ ಕಾರ್ಮಿಕರು ಕೂಡ ಅಥವಾ ಯಾವುದೇ ಕೆಲಸಕ್ಕೆ ಹೋಗುವಂತವರು ಕೂಡ ದೈನಂದಿನ ವೆಚ್ಚವನ್ನು ಜಾಸ್ತಿಯಾಗಿ ಭರಿಸಿ ಅಡ್ಡೂರು ತನಕ ಒಂದು ಬಸ್ಸಿನಿಂದ ಬಂದು ನಂತರ ಇಳಿದು ಇಲ್ಲಿಂದ ಇನ್ನೊಂದು ಬಸ್ಸಿನಲ್ಲಿ ಹೋಗುವಂತ ವ್ಯವಸ್ಥೆ ಆಗಿದೆ. ಅದಕ್ಕೆ ಜಿಲ್ಲಾಡಳಿತ ತಕ್ಷಣವಾಗಿ ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ವಿನಂತಿ. ಸುದ್ದಿ9 ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ9 ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿ9.